Okay. ಕರೆಕ್ಟಾಗಿ ಇಲ್ಲಿಂದ ಸೀದಾ ಹಾಸನ್ಗೆ ನೆಕ್ಸ್ಟ್ ಸ್ಟಾಪ್ 85 ಕಿಲೋಮೀಟರ್ಸ್ ವಿತಿನ್ 1 ಅವರ್ ಒಳಗಡೆ ಒಂದು ಸ್ಟಾಪ್ ಮಾಡೋಣ ಅನ್ಕೊಂಡಿದೀವಿ. ನೋಡೋಣ ಹೆಂಗಾಗುತ್ತೆ. Yeah, boy. ಮಾತ್ರ ಕಾಯಿಸ್ ಟೈರ್ ಪಂಚರ್ ಇಂದ ಇಡೀ ಟ್ರಿಪ್ ಚೇಂಜ್ ಆಗೋಯ್ತು. ನೋಡಿ ಗಾಯ್ಸ್, ಇವಾಗ ಒಂದು ಎಕ್ಸ್ಪಲ್ಸ್ ವರ್ಸಸ್ ಕ್ರಾಂಪ್ 440. ಎಕ್ಸ್ಪಲ್ಸ್ ಅಗ್ರೆಸಿವ್ ಆಗಿ ಬಿಡ್ತಾ ಇದ್ದಾನೆ. ನಾನು 2 minutes ಗ್ಯಾಪ್ ಕೊಡೋಂಗಿಲ್ಲ ಅಂತ ರಿಯಲಿ ಗುಡ್. ಸೊ ಇವಾಗ ಎಕ್ಸ್ಪಲ್ಸ್ ಅವ್ರನ್ನ ಹಿಂದೆ ಹಾಕಿ ನಾವು ಫ್ಲೈಓವರ್ ಹತ್ತಿದಾಗಿದೆ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಇವಾಗ ನಾವು ಫ್ಲೈಓವರ್ ಮೇಲೆ ಹೋಗ್ತಾ ಇದೀವಿ. ನೋಡಿ ಗಾಯ್ಸ್, ಇದು ನಮ್ಮ ಹಾಸನ್. ವೆಲ್ಕಮ್ ಟು ಹಾಸನ್. ಹಾಸನ್ ಸಿಟಿ ಒಳಗಡೆಯಿಂದ ಬೇಲೂರು ಕಡೆ ಹೋಗ್ತಾ ಇದೀವಿ. ದಿಸ್ ಇಸ್ ದ ಹಾಸನ್ ಸಿಟಿ. ನನ್ನ ಪ್ರಕಾರ ಇದು ಔಟರ್ ರಿಂಗ್ ರೋಡ್ ಇರ್ಬೇಕು, ಯಾವ್ದಾದ್ರು ಸಿಟಿಯಲ್ಲಿ ಆ ಕಡೆ ಇದೆ. ಸೊ ದಿಸ್ ಈಸ್ ದ ವಾಟ್ ಇಸ್ ಎ ಔಟರ್ ರಿಂಗ್ ರೋಡ್ ಆಫ್ ಹಾಸನ್. ತುಂಬ ಚೆನ್ನಾಗಿದೆ. ನಾನು ಇಲ್ಲಿ ತುಂಬ ಚಿಕ್ಕ ವಯಸ್ಸಲ್ಲಿದ್ದಾಗ ಬಂದಿದ್ದೆ. ಇವಾಗ ನೋಡಿದ್ರೆ ಹಾಸನ್ ಬೇರೆ ಥರನೇ ಕಾಣ್ತದೆ. ಇಲ್ಲಿ ನೋಡಿ ಜನ. ಬೆಂಗಳೂರಲ್ಲೇ ಜನರು ಟ್ರಾಫಿಕ್ ಸೆನ್ಸ್ ಇಲ್ಲ, ಇಲ್ಲಿರುತ್ತ. ಒಂದು ಒಳ್ಳೆ ಪೆಟ್ರೋಲ್ ಬಂಕ್ ಸಿಕ್ಕರೆ ಒಂಚೂರು ಫೇಲ್ ಅಪ್ ಮಾಡಿಸ್ಕೊಂಡು ನೋಡ್ತಾ ಇದ್ದೀನಿ. ಬಟ್ ಆನ್ ದ ವೇ ಎಲ್ಲೂ ಇಲ್ಲ. A few moments later. ನಮ್ಮ ಫ್ರೆಂಡ್ ಕಳೆದೋಗಿದ್ರು ಎಲ್ಲೋ ಬೇರೆ ಕಡೆ. ನಂಗೆ ಲೊಕೇಶನ್ ಎಲ್ಲ ಕಳ್ಸಿದ್ರು ಬಾ ಅಂತ. ಇಲ್ಲೇ ಅವರೇ. ನಾನೇ ಮನೆ ಕಳ್ದೋಗೈತಿ ಅಂತ ಮನೆ ಹುಡುಕ್ತಾ ಇದ್ದೀನಿ. ಇವನ ಮನೆ ಕರ್ಕೊಂಡು ಹೋಗ್ಬೇಕಂತ. ಆ ಕೇಳ್ಕೊಡು, ಏನಾಗ್ಬಿಡಲ್ಲ. ಸೊ ಇಲ್ಲಿ ನೋಡಿ ನಮ್ಮ ಹಾಸನ್ಸ್ ಬ್ರಿಡ್ಜ್. ಆ್ಯಂಡ್ ದಿಸ್ ಇಸ್ ಹಾಸನ್ಸ್ ಜಂಕ್ಷನ್. ಇಲ್ಲಿಂದ ಇವಾಗ ಸ್ಟ್ರೈಟ್ ಬೇಲೂರು, ಚಿಕ್ಕಮಂಗ್ಳೂರು, ಹಳೇಬೀಡು, MCF ಅಂತ. ನಾವು ಸದ್ಯಕ್ಕೆ ಬೇಲೂರಿಗೆ ಹೋಗ್ತಾ ಇದ್ದೀವಿ. ಬೇಲೂರಿಗೆ ಹೋಗ್ತಾ ಇದೀವಿ ನಾವು ಇವಾಗ ಬೇಲೂರು ಕಡೆಗೆ. ರೈಟ್ ತುಂಬಾನೇ ಮಸ್ತಾಗಿದೆ. ವೆದರ್ ಬಿಸಿಲಿಂದ ಸಡನ್ ಮಾನ್ಸೂನ್ ವೆದರ್ ಕನ್ವರ್ಟ್ ಆಗಿದೆ. ಆ್ಯಂಡ್ ನಮ್ಮ ರೈಡರ್ ನಮ್ಮ ಜೊತೆನೇ ಇದ್ದಾರೆ. ಸೊ as I have always heard, like destination is not the ultimate thing in traveling. ಲೈಕ್ ನೀವು ಟ್ರಾವೆಲ್ ಮಾಡೋದು ಎಂಜಾಯ್ ಮಾಡೋಕ್ಕೆ, ಎಕ್ಸ್ಪ್ಲೋರ್ ಮಾಡೋಕ್ಕೆ, ಬರೀ ಆ ಡೆಸ್ಟಿನೇಷನ್ ತಲುಪಿಬಿಟ್ಟು ಅಲ್ಲಿ ನೋಡಿಕೊಂಡು ಅಲ್ಲಿಂದ ವಾಪಸ್ ಬರೋಕ್ಕಲ್ಲ. ಈ ಥರ ಒಂದು ಟೈಮ್ ಇವೆಲ್ಲ ತಿರ್ಗಾ ಬೆಂಗಳೂರಿಗೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲ್ಲ. ಸೊ ಎಲ್ಲಿರೋ ದಿನ ಖುಷಿಯಾಗಿ ಹೋಗೋಣ. ಎಲ್ಲ ನೋವುಗಳನ್ನ ಮರಿಬೇಕು, ಎಲ್ಲ ಬೇಜಾರುಗಳನ್ನ ಮರಿಬೇಕು. ಈ ಥರ ಒಂದು ಟ್ರಿಪ್ ಹೋಗ್ಬೇಕಷ್ಟೇ. ಇವರು ಸಿಂಪಲ್ಲಾಗಿ ಇಲ್ಲಿ ನೋಡಿ ಕೂದಲು ಬೆಳೆಸೋ ಸೇವೆ ಮಾಡ್ತವ್ರೆ. ಈ ಪಿಲಿಗ್ರಿಮರೆಲ್ಲ ಮಣ್ಣ ಮುಚ್ಚೋಗಿ ಇವ್ರ ಮುಂದೆ ಇವ್ರುಗಳ ಬಗ್ಗೆ ಟೆಂಟ್ ಹಾಕೊಂಡು ಏನು ಹೊಸ್ತಾಗಿ ಒಂದು ಛತ್ರಿ ಕೆಳಗಡೆ ಛತ್ರಿ ಮಾಡ್ಬಿಡ್ತಾರೆ. ಛತ್ರಿ ನಮ್ಮ ಮಕ್ಕಳು
ಅಬ್ಸರ್ವ್ ಮಾಡ್ಬೋದು, ನನ್ನ ವಾಲ್ ಪೇಪರ್ ಯಾವತ್ತಿದ್ರು ನಮ್ಮ ಬಾಸೇ ಇರ್ತಾರೆ. ಇದಾ ವಿಷಯ? ಅಯ್ಯಯ್ಯೋ. ಬಾಸ್ ವಿರಾಟ್ ಕೊಹ್ಲಿ ಮೊನ್ನೆ ಈಗ ನಾವು ಹಾಸನಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಕ್ಯೂನೇ ಇದೆ, ಈ ಪೆಟ್ರೋಲ್ ಹಾಕೋರೇ ಇಲ್ಲ. ಇನ್ನೊಂದು ನಾವು ರೇಟಲ್ಲಿ ನೆಲ್ಲು ಹೋಗ್ತಿರ್ತಾರೆ. ಹಾಸನಲ್ಲಿ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲೇ ಇಲ್ಲ. ಕೂತ್ಗಳಲ್ಲಿ ನಿಯರೆಸ್ಟ್ ಫ್ಯೂಯಲ್ ಸ್ಟೇಷನ್ ಯಾವುದು?